ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಎಲ್ಲ ವೀಡಿಯೋಸ್ ಹೇಗಿದ್ದಾವೆ ಏನು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಆ್ಯಂಡ್ ಇಂಟ್ರೋಗೆ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಾ ಇಲ್ಲ ಅನ್ನೋದು ಕೂಡ ಕಮೆಂಟಲ್ಲಿ ಹೇಳಿ. ಸೊ ನಿಮ್ಗೆ ಯಾವ ರೀತಿಯಾಗಿ ಇಂಟ್ರೋ ಇಷ್ಟ ಆಗುತ್ತೆ ಅಥವಾ ನಾನು ಯಾವ ರೀತಿಯಾಗಿ ಇಂಟ್ರೋ ಮಾಡ್ಬೋದು ಅಂತ ಕೂಡ ನೀವು ಕಮೆಂಟಲ್ಲಿ ಖಂಡಿತ ಹೇಳಿ. ಆ್ಯಂಡ್ ಇಫ್ ಇನ್ ಕೇಸ್ ನನಗೇನಾದರೂ ಇಷ್ಟ ಆದರೆ ನಾನು ಖಂಡಿತ ನಿಮ್ಮ ಇಂಟ್ರೋನೇ ಫಾಲೋ ಮಾಡ್ತೀನಿ. ಇಂಟ್ರೋ ಮೀನ್ಸ್ ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಲ್ವ. ಅದ್ರ ಬದಲಾಗಿ ಇನ್ನೂ ಏನಾದರೂ ಸ್ಪೆಷಲಾಗಿ ಹೇಳ್ಬೋದಾ, ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನಾದರೂ ಸ್ಪೆಷಲಾಗಿ ಹೇಳ್ಬೋದಾ ಅಂತ ಕೂಡ ಕಮೆಂಟಲ್ಲಿ ಖಂಡಿತ ಹೇಳಿ. ಸೊ ನಿಮಗೂ ಏನಾದರೂ ಆಯ್ಲಿ ಸ್ಕಿನ್ ಏನಾದರೂ ಇದ್ದರೆ ಈ ಒಂದು ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ. ಸೊ ಫಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ನಿಮ್ಮ ಹತ್ರ ಯಾವುದಾದ್ರೂ ಕ್ಲೆನ್ಸರ್ ಇದ್ದರೆ ಕ್ಲೆನ್ಸಿಂಗ್ ಮಾಡ್ಕೋಬೋದು, ಅಥವಾ ನೀವು ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀರೋ ಅದರಿಂದ ಫೇಸ್ ವಾಶ್ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಮಿಲ್ಕಿಂದ ಕೂಡ ಕ್ಲೆನ್ಸ್ ಮಾಡ್ಕೋಬೋದು. ನಾನಿಲ್ಲಿ ಮಾಮಾ ಅರ್ತ್ ಟರ್ಮರಿಕ್ ಕ್ಲೆನ್ಸರನ್ನು ಯೂಸ್ ಮಾಡ್ತಾಯಿದ್ದೀನಿ. ಮಾಮಾ ಅರ್ಥದ್ದು ಏನು ಅಂತಂದರೆ, ಯೂಶ್ವಲಿ ನಾನು ಬೇರೆ ಪ್ರಾಡಕ್ಟ್ಸ್ ಅಷ್ಟು ಬಿಲೀವ್ ಮಾಡಲ್ಲ, ಬಟ್ ಮಾಮಾ ಅರ್ತ್ ತುಂಬ ಚೆನ್ನಾಗಿದೆ. ಸೊ ರಾಗಿ ಹಿಟ್ಟಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಬಿಕಾಸ್ ನನ್ನ ವೀಡಿಯೋದಲ್ಲೆಲ್ಲ ಕೂಡ ನಾನು ರಾಗಿ ಹಿಟ್ಟಿನ ಬಗ್ಗೆ ಡಿಟೇಲಾಗಿ ಹೇಳಿದ್ದೀನಿ. ಸೊ ಇದರಲ್ಲಿ ಶಿಯಾ ಬಟರ್ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟು ಮೇಕ್ ಇಟ್ ಸ್ಮೂತ್ ಸ್ಕ್ರಬ್. ರಾಗಿ ಹಿಟ್ಟು, ಶಿಯಾ ಬಟರ್ ಆ್ಯಂಡ್ ಸಮ್ ವಾಟರ್ ಮೂರನ್ನು ಮಿಕ್ಸ್ ಮಾಡಿಕೊಂಡು ಸ್ಮೂತ್ ಆಗಿರುವಂಥ ಸ್ಕ್ರಬನ್ನು ಕ್ರಿಯೇಟ್ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ವಾಚ್ ಇಟ್. ಶಿಯಾ ಬಟರ್, ರಾಗಿ ಹಿಟ್ಟು ಆ್ಯಂಡ್ ವಾಟರ್ ಅಥವಾ ಮಿಲ್ಕ್. ಒಂದು 3-4 ನಿಮಿಷ ಸ್ಕ್ರಬ್ ಮಾಡ್ಕೋಬೇಕು. ಏನೋ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಬೇಕು ಅಂದರೆ ಅಟ್ಲೀಸ್ಟ್ 3 to 4 ಮಿನಿಟ್ಸ್ ಆದರೂ ನೀವು ಸ್ಕ್ರಬ್ ಮಾಡ್ಕೋಬೇಕು. ಈ ಒಂದು ಫೇಶಿಯಲ್ ಟಿಪ್ಪಲ್ಲಿ ಈ ಸ್ಕ್ರಬ್ ಅನ್ನೋದು ತುಂಬ ಮೇನ್ ಪಾರ್ಟ್ ಆಗಿರುತ್ತೆ. ಈ ಸ್ಕ್ರಬ್ ತುಂಬ ಚೆನ್ನಾಗಿರುತ್ತೆ, ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ. ಸೊ ಸ್ಕ್ರಬ್ ಆದಮೇಲೆ ನಿಮಗೆ ಆ ಡಿಫ್ರೆನ್ಸ್ ಏನಾದರೂ ಗೊತ್ತಾಗುತ್ತೆ. ಸೊ ರಾಗಿ ಸ್ಕ್ರಬ್ ಮಾಡ್ಕೊಂಡಾದಮೇಲೆ ಸ್ಕಿನ್ ಸ್ವಲ್ಪ ರಫ್ನೆಸ್ಸನ್ನು ಫೀಲ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕೂಲ್ ಡೌನ್ ಮಾಡೋಕ್ಕೆ ಸೂದ್ನಿಂಗ್ ಜೆಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಿದ್ರೂ ಅದನ್ನು ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಯಾವುದೇ ರೀತಿಯ ಸೂದ್ನಿಂಗ್ ಜೆಲ್ ಇಲ್ಲ ಅಂತಂದರೆ ನೀವು ಒಂದು 3-4 ಡ್ರಾಪ್ಸ್ ಅಷ್ಟು ಹನಿನ ತೊಗೊಂಡು ಹನಿನ ಈ ಥರ ಫೇಸ್ ಮೇಲೆ ಜಸ್ಟ್ ಅಪ್ಲೈ ಮಾಡಿ 1-2 ಮಿನಿಟ್ಸ್ ಬಿಡೋಣ. ರಾಗಿ ಹಿಟ್ಟಲ್ಲಿ ಸ್ವಲ್ಪ ಮಿಲ್ಕ್, ಜಸ್ಟ್ ರಾ ಮಿಲ್ಕ್, ನೀವು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ರಾ ಮಿಲ್ಕ್ ರಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ಫೇಸ್ ಮೇಲೆ ಈ ಥರ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ. ಇದು ಡೈಲಿ ಆಗಿ ನೀವು ಯೂಸ್ ಮಾಡ್ಬೋದು ಈ ಫೇಸ್ ಪ್ಯಾಕನ್ನು. ಇಲ್ಲಪ್ಪ ನನಗೆ ಡೈಲಿ ಆದರೆ ನನ್ನ ಸ್ಕಿನ್ ರಫ್ ಆದ ಫೀಲಿಂಗ್ ಬರುತ್ತೆ ಅಂತ ನಿಮಗೇನಾದ್ರು ಅನಿಸಿದ್ರೆ, ಲೈಕ್ ತುಂಬ ಡ್ರೈ ಸ್ಕಿನ್ ಅವರು ಇರ್ತಾರಲ್ಲ ಅವ್ರಿಗೆ ಹೇಳ್ತಾಯಿದ್ದೀನಿ. ಸೊ ಅಂಥವ್ರು ಇದನ್ನು ನೀವು ಒಂದು ವೀಕ್ಲಿ 2 ಟೈಮ್ಸ್ ಮಾಡಿದ್ರು ಸಾಕು. ಸೊ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಆಲ್ಮೋಸ್ಟ್ ಸ್ಕಿನ್ ಬ್ರೈಟ್ ಆಗಿಬಿಡುತ್ತೆ. ಇದು ಜಸ್ಟ್ ಫೇಸ್ ಪ್ಯಾಕ್ ಏನಂದರೆ ಇನ್ನೂ ಸ್ವಲ್ಪ ಡೀಪಾಗಿ ಬ್ರೈಟ್ ಆಗೋಕ್ಕೆ ಯೂಸ್ಫುಲ್. ಇದು ಡ್ರೈ ಆಗೋವರೆಗೂ ಬಿಟ್ಟು ಫೇಸ್ ವಾಶ್ ಮಾಡ್ಕೊಬರೋಣ. ಸೊ ಈಗ ತಾನೇ ಫೇಸ್ ವಾಶ್ ಮಾಡ್ಕೊಬಂದಿದ್ದೀನಿ. ಸೊ ಸಿಂಪಲ್ ಸ್ಟೆಪ್ಸ್ ಗೈಸ್, ನೀವು ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಕೂಡ ಈ ಥರ ಬ್ರೈಟಾಗಿ ಯಂಗ್ ಲುಕ್ಕಾಗಿ ಮಾಡ್ಕೋಬೋದು. ಸಿಂಪಲ್ ಸ್ಟೆಪ್ಸ್ ಮನೆಯಲ್ಲೇ ನೀವು ಫಾಲೋ ಮಾಡಿ. ಸೊ ಯಾವುದೇ ರೀತಿಯ ಕೆಮಿಕಲ್ ಇಲ್ಲದೆ ಮನೆಯಲ್ಲಿರುವಂಥ ಪ್ರಾಡಕ್ಟ್ಸಿಂದ ನೀವು ಒಳ್ಳೆ ಫೇಶಿಯಲನ್ನು ಮಾಡ್ಕೋಬೋದು. ರೆಗ್ಯುಲರ್ ಸ್ಟೆಪ್ನ ಫಾಲೋ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ಖಂಡಿತ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ವೀಡಿಯೋನ ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ, ಯೂಸ್ಫುಲ್ ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ. ಇಲ್ಲಿ ಮ್ಯೂಸಿಕ್ ಆ್ಯಡ್ ಮಾಡಿದರೆ ಕಾಪಿರೈಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡೋದ್ರಲ್ಲೂ ಈ ಫೇಶಿಯಲ್ ಎಷ್ಟು ಚೆನ್ನಾಗಿ ನಿಮಗೆ ಕ್ಲೆನ್ಸ್ ಆಗುತ್ತೆ ಅಂತ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ಬಾಯ್.